ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ಇನ್ನೂ ಲೇಟ್ ಮಾಡದೆ ಇವತ್ತಿನ ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಭಾರತ ದೇಶದಲ್ಲಿ ವೈಟ್ ರೈಸ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಾಡ್ತಾ ಇರುವಂತ ಒಂದು ಊಟ. ಆದ್ರೆ ಜಾಸ್ತಿಯಾಗಿ ವೈಟ್ ರೈಸ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಿಮಗೆ ಗೊತ್ತಿದೆಯಾ? ವೈಟ್ ರೈಸ್ ನಲ್ಲಿ ಜಾಸ್ತಿಯಾಗಿ ಗ್ಲೈಕಮಿಕ್ ಇಂಡೆಕ್ಸ್ ಇರತ್ತೆ ಅಂತ, ಅಂದ್ರೆ ಇದು ರಕ್ತದಲ್ಲಿ ಶುಗರ್ ಲೆವೆಲ್ಸ್ ನ ಜಾಸ್ತಿ ಮಾಡತ್ತೆ. ಪರಿಶೋಧನೆ ಹೇಳಿದ್ದು ಏನು ಅಂದ್ರೆ, ಜಾಸ್ತಿಯಾಗಿ ನಾವು ಗ್ಲೈಕಮಿಕ್ ಇಂಡೆಕ್ಸ್ ಅನ್ನ ತಗೊಳ್ಳೋದ್ರಿಂದ ಟೈಪ್ 2 ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ ಅಂತ. ಅದರಿಂದ ವೈಟ್ ರೈಸ್ ನ ರೀಪ್ಲೇಸ್ ಮಾಡಿದ್ರೆ ಆ ಸಮಸ್ಯೆಯಿಂದ ನಾವು ತಪ್ಪಿಸ್ಕೋಬಹುದು. ವೈಟ್ ರೈಸ್ಗೆ ಪ್ರತ್ಯಾಮ್ನಾಯವಾಗಿ ಈ 5 ತರಗಳನ್ನ ಯೂಸ್ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅದೇನಂದ್ರೆ, ಮೊದಲನೇದು ಕೂಳುಗಳು. ಈ ಕೂಳುಗಳು ಪ್ರಪಂಚದಲ್ಲಿ ಜಾಸ್ತಿಯಾಗಿ ಬೆಳೀತಾ ಇರುವಂತ 2ನೇ ಮಿಲ್ಲೆಟ್. ಈ ಮಿಲ್ಲೆಟ್ ನಲ್ಲಿ ಐರನ್, ಪ್ರೋಟೀನ್ ಮತ್ತು ಫೈಬರ್ ತರದ ಖನಿಜಗಳು ಪುಷ್ಕಲವಾಗಿ ಇದೆ. ಅದರಿಂದ ಈ ಕೂಳುಗಳು ಡಯಾಬಿಟಿಕ್ಸ್ ಇರುವವರಿಗೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಇದು ಮೈಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುವಾಗ, ರಕ್ತದಲ್ಲಿ ಸಕ್ಕರೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಸ್ಥಾಯಿನ ನಿಯಂತ್ರಿಸುವಾಗ ಕೂಳುಗಳು ಸಹಾಯ ಮಾಡುತ್ತೆ. ಎರಡನೇದು ಬ್ಲಾಕ್ ರೈಸ್. ಎಷ್ಟೋ ಶತಾಬ್ದಗಳಿಂದ ಭಾರತ ದೇಶದಲ್ಲಿ ಜಾಸ್ತಿಯಾಗಿ ಬೆಳೆಸ್ತಾ ಇರುವಂತ ರೈಸ್ ಬ್ಲಾಕ್ ರೈಸ್. ಇದು ಪ್ರಧಾನವಾಗಿ ಈಶಾನ್ಯ ಪ್ರಾಂತದಲ್ಲಿ ಚೆಕ್ ಹವಾ ಹೆಸರಿನಲ್ಲಿ, ಆಮೇಲೆ ತಮಿಳುನಾಡಿನ ಪ್ರಾಂತಗಳಲ್ಲಿ, ದಕ್ಷಿಣ ಪ್ರಾಂತಗಳಲ್ಲಿ ಇದನ್ನು ಕಾವೋನಿ ಅಂತ ಕರೀತಾರೆ. ಬ್ಲಾಕ್ ರೈಸ್ ನಲ್ಲಿ ಫೈಬರ್ ಮತ್ತು ಜಾಸ್ತಿಯಾಗಿ ಆಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ. ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಲಕ್ಷಣಗಳು ಕೂಡ ಇವೆ. ಆಮೇಲೆ ಡಿಟಾಕ್ಸಿಫೈಯರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದು ಮಧುಮೇಹ ಇರುವವರಿಗೆ ಶುಗರ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡೋಕೆ ತುಂಬಾ ಸಹಾಯ ಮಾಡುತ್ತೆ. ಮೂರನೇದು ನವರ ಅನ್ನ. ನವರ ಅಕ್ಕಿ ಮತ್ತು ಅದರ ಜಾಸ್ತಿ ಪರಿಮಳ ಇನ್ನು ವಿಶಿಷ್ಟವಾದ ಔಷಧ ಗುಣಗಳಿಗೆ ಇದು ಪ್ರಸಿದ್ಧಿ. ಇದು ಭಾರತ ದೇಶದಲ್ಲಿ ದಕ್ಷಿಣ ಪ್ರಾಂತಗಳಲ್ಲಿ ಜಾಸ್ತಿಯಾಗಿ ಬೆಳೀತಾ ಇರತ್ತೆ. ಎಲ್ಲ ವಯಸ್ಸಿನವರು ಇದನ್ನ ತಿನ್ಬಹುದು. ಯಾಕಂದ್ರೆ ಇದು ಅನಾರೋಗ್ಯದಿಂದ ಬಾಧೆ ಪಡ್ತಾ ಇರುವವರಿಗೆ ಸಹಾಯ ಮಾಡುತ್ತೆ. ಇದರ ಪೋಷಕ ಬೆಲೆ ಸಾಧಾರಣ ವ್ಯಾಧಿಗಳಿಗೆ ವ್ಯತಿರೇಕವಾಗಿ ರೋಗ ನಿರೋಧಕ ಶಕ್ತಿಯನ್ನ ನಿರ್ಮಿಸಲು ಸಹಾಯ ಮಾಡುತ್ತೆ. ನಾಲ್ಕನೇದು ಕ್ವಿನೋವಾ. ಕ್ವಿನೋವಾ ಜಾಸ್ತಿಯಾಗಿ ಪ್ರೋಟೀನ್ ತಗೊಳ್ತಾ ಇರುವವರಿಗೆ ಒಂದು ಎಕ್ಸಲೆಂಟ್ ಆದ ಪ್ರೋಟೀನ್. ಇದನ್ನು ಬೇಯಿಸೋದು ಕೂಡ ತುಂಬಾ ಸುಲಭ. ಹಾಗೆ ದೇಶವ್ಯಾಪ್ತಿಯಲ್ಲಿ ಪ್ರತಿದಿನ ಯೂಸ್ ಮಾಡ್ತಾ ಇರುವ ಪದಾರ್ಥಗಳಲ್ಲಿ ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಕ್ವಿನೋವಾದಲ್ಲಿ ಪ್ರೋಟೀನ್, ಮೆಗ್ನೀಷಿಯಂ, ವಿಟಮಿನ್ B2 ಮತ್ತು ಫೈಬರ್ ಪುಷ್ಕಲವಾಗಿ ಇದೆ. ಆಮೇಲೆ ಗ್ಲೈಸಮಿಕ್ ಇಂಡೆಕ್ಸ್ ಇದರಲ್ಲಿ ಕಮ್ಮಿಯಾಗಿ ಇರುತ್ತೆ. ಅದರಿಂದ ಅಕ್ಕಿಯ ಸ್ಥಾನದಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಅದರಿಂದ ಗರಿಷ್ಠ ಪ್ರಯೋಜನಗಳನ್ನ ಪಡೆಯಿರಿ. ಐದನೇದು ಬ್ರೌನ್ ರೈಸ್. ಬ್ರೌನ್ ರೈಸ್ ನ ವೈಟಿನ್ ಜೊತೆ ರೀಪ್ಲೇಸ್ ಮಾಡೋದನ್ನೋದು ಆರೋಗ್ಯಕ್ಕೆ ಒಳ್ಳೇದು. ತೃಣಧಾನ್ಯಗಳು ಆಗೋದ್ರಿಂದ ಬ್ರೌನ್ ರೈಸ್ ನಲ್ಲಿ ವೈಟ್ ರೈಸ್ ಅನ್ನ ಪಾಲಿಶ್ ಮಾಡುವಾಗ ಹೋಗುವಂತ ಪೌಷ್ಟಿಕ ಆಹಾರಗಳೆಲ್ಲ ಇದರಲ್ಲಿರುತ್ತೆ. ಬ್ರೌನ್ ರೈಸ್ ನಲ್ಲಿ ಚೆನ್ನಾಗಿರುವಂತ ರುಚಿ ಇರುತ್ತೆ. ಆಮೇಲೆ ಫಾಸ್ಫರಸ್, ಮಾಂಗನೀಸ್, ಸೆಲೆನಿಯಂ, ನಿಯಾಸಿನ್, ಟಯಾಮಿನ್ ಮತ್ತು ವಿಟಮಿನ್ B6 ತರ ಬೇರೆ ಖನಿಜಗಳು ಕೂಡ ವೈಟ್ ರೈಸ್ ನಲ್ಲಿ ಫೈಬರ್ ಕಂಟೆಂಟ್ ಗಿಂತ ಇದರಲ್ಲಿ 4 ಪಾಲು ಜಾಸ್ತಿಯಾಗಿರುತ್ತೆ. ಆದಷ್ಟು ನೀವು ವೈಟ್ ರೈಸ್ ಇಂದ ಬರುವಂತ ಅನಾರೋಗ್ಯ ಸಮಸ್ಯೆಗಳನ್ನು ಪ್ರತ್ಯಾಮ್ನಾಯವನ್ನು ಉಪಯೋಗಿಸಿಕೊಂಡು ಕಮ್ಮಿ ಮಾಡ್ಕೊಳ್ಳಿ. Not. The information given in this video is not a substitute for any medical treatment. Also, don't forget that you are taking care of your health, and depending on the situation, you can seek the prescription of your doctor regarding this.